ನಾನೇ ಗರತಿ ಗಂಗವ್ವ ಸತೀಶ್ವರ ಮಣಿಯಂದು ಸರ್ಪದ ಹಿಡಿಯಲಿರುವ ರತ್ನದಂತೆ ಮನದುದ್ದಕ್ಕೂ ಮಿಂಚಿ ಶೋಭಿಸುತ್ತಿರುವಳಲ್ಲ. ಈ ಊರ ಬಡ ರೈತನಾದ ಆ ಸತ್ಯವಂತನ ಹೆಂಡತಿ ಶಬರಿ. ಶಬರಿ ಹೊಸ ಮಾಲಗಿತ್ತಿಯಾಗಿ ಎಂದು ನಮ್ಮೂರಿಗೆ ಕಾಲಿಟ್ಟೆಯ ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ನಾನು ಕಣ್ಣಿಟ್ಟ ಹೆಣ್ಣು ಮಣ್ಣನ್ನು ದಕ್ಕಿಸಿಕೊಳ್ಳುವುದೇ ಈ ದೇಸಾಯಿ ಗೌಡನ ಹೊಟ್ಟುಗುಣ. ಶೆಡ್ಡು ಹೊಡೆದು ನನಗೆದುರಾಗಿ ನಿಂತ ನಿನ್ನ ಮೈದುನ ಜಮದಗ್ನಿಯ ಮೇಲಿನ ಸಿಡಿದು ನಿನ್ನೆಯ ದಿನ ನಿನ್ನ ಆಳುಗಳಿಂದ ನಿನ್ನ 1 ಎಕರೆ ವರಲಕ್ಷ್ಮಿಯನ್ನು ಹತ್ತಿಯ ಬೆಳೆಯನ್ನು ಹೊರಗಿಸಿ ಎತ್ತೆ ಹಾಕಿ ದಕ್ಕಿಸಿಕೊಂಡು ಬಿಟ್ಟೆ. ಈ ದೇಸಾಯಿ ಗೌಡನನ್ನು ಬೆಳಗ್ಗೆ ಬದುಕುವ ಪುಣ್ಯ ಜಮದಗ್ನಿ ಆಗಿರಲಿ ಸಂಗನೆ ಆಗಿರಲಿ. ಒಟ್ಟಿನಲ್ಲಿ ಈ ಪೃಥ್ವಿಯಲ್ಲಿ ಯಾರೇ ಆಗಿರಲಿ ಅವರನ್ನು ಜೀವಂತ ದಾನ ಮಾಡುವುದೇ ನನ್ನ ಧರ್ಮಗುರು. ಏ ಮಗನೇ ಜಮದಗ್ನಿ, ಇನ್ನು ಕೆಲವೇ ದಿನಗಳಲ್ಲಿ ಒಗ್ಗಟ್ಟಿನಿಂದ ಬಾಳುತ್ತಿರುವ ನಿಮ್ಮ 3 ಅಣ್ಣ ತಮ್ಮಂದರನ್ನು ನಿಮ್ಮ ಬಾಳಲ್ಲಿ ದಂಬರಾಟ ಎಬ್ಬಿಸಿ ನಿಮ್ಮ ಮನೆ ಮಸನ ಮಾಡಿ ಬ್ರಹ್ಮ ವಿಷ್ಣು ಮೈಸೂರಂತೆ ಮಹಾರಾಜರಂತೆ ಮೆರೆಯುತ್ತಿರುವ ನಿಮ್ಮ 3 ಅಣ್ಣ ತಮ್ಮಂದಿರನ್ನು ದಿಕ್ಕಿಲ್ಲದ ದಿಕ್ಕಾಪಲೆ ಮಾಡಿ ಹದ್ದು ಕಾಗೆ ನರಿ ನಾಯಿಗಳಿಗೆ ಒಯ್ದು ತಿನ್ನುವಂತೆ ನಾ ಮಾಡಿ ಕೊನೆಗೆ ನಿನ್ನ ಹೊತ್ತಿಗೆ ಶಬರಿಯನ್ನು ಒಪ್ಪಿ ಮುದ್ದಾಡಿ ಈ ನನ್ನ ಅರಮನೆಯ ದಾಸಿಯನ್ನಾಗಿ ಮಾಡಿಕೊಂಡು ಈ ನಾಡಿಗೆ ನಾನೇ ನಾಯಕನಾಗಿ ಮೆರೆದಿದೆ. ನನ್ನ ಹೆಸರು ಪೊಲೀಸ್ ಪಾಟೀಲ್ ದೇಸಾಯಿ ಗೌಡನೇ ಅಲ್ಲ. ಶಬರಿ, ಈ ದೇಸಾಯಿ ಗೌಡನಿಗೆ ಶಬರಿ ಮುಂದೆ ಸೋಲೋದು ಗೊತ್ತು, ರಾವಣನ ಮುಂದೆ ಗೆಲ್ಲೋದು ಗೊತ್ತು. ಬೇಕಾದಿಲ್ಲ ತಪ್ಪಿ ಜನ ಬಾಬಲಾಲೆ ಯಪ್ಪ ಸಾಬ್ರ ಅಲ್ಲ ಸಾಹೇಬ್ರ ಏನು ಕೂಸ್ತ್ರಿ ದಡ ದಡ ಕೂತ್ರಿ. ಆಮೇಲೆ ಕೆಲಸ ಏನಾಯ್ತು? ಹಣ್ಣು ಇಲ್ಲ ಕಾಯೋ ದನ್ಯಾರ ಈ ಬಬಲಾದಿ ಮನಸ್ ಮಾಡಿ ಭಾಳ ಕೆಲಸ ಯಾವಾಗರ ಕಾಯಕವೇನ್ರಿ ದನ್ಯಾರ ಹಣ್ಣು ಮಾಡ್ಕೊಂಡ ಬಂದೀನಿ. ಹಾಗಾದ್ರೆ ಯಾರು ಎಷ್ಟೆಷ್ಟು ಹಣ ಕೊಟ್ಟರೆಂದು ದನ್ಯಾರ ಬೊಗಳಾಕೆ ನನ್ನ ನಾಯಿ ಮಾಡ್ರೇನ್ರಿ. ನಾನು ನಿಮ್ಮಂಗ ಮನುಷ್ಯನ ಅದೀನಿ. ನನ್ನ ತೊಲೆ ತಿಂದು ಮೆದುಳಿಗೆ ಕೈ ಹಚ್ಚಬಾಡ್ಲೇ ಮಗನೇ. ಯಾರ್ಯಾರು ಏನೇನೈತೆಂದು ಗೊತ್ತಿ ಬಳಸದೆ
ನುಡಿತೀನಿ. ನನ್ನ ಗ್ವಾಡ್ಯಾನ ಹಲ್ಲಿ ಮಾಡ್ರೇನ್ರಿ ನುಡ್ಯಾಕ ನಾನು ಬಾಯ್ಲೆನ ಹೇಳ್ತೀನಿ. ಏ ಬಬಲಾದಿ! ಎತ್ತು ಬ್ಯಾಡ್ರಿ ದನ್ಯಾರ ನಿಮ್ಮ ಬಂದೂಕು ಪಿಸ್ತೂಲನ್ನ. ನಿಮ್ಮ ಬಂದೂಕು ನೋಡ್ರ ನಂದ ಹೊಸರ ಬಂದಾಕೈತ್ರಿ. ಒಂದು ಮಾತನಾಡದೆ ನೀನು ಅನುಭವ ಕೇಳುವ ಪ್ರಶ್ನೆಗೆ ಉತ್ತರ ಹೇಳಿ ಉಳಿಸುವ ಮಗನೇ ನೀನಿನ ಉಪಜನತೆ ಅವನು ನಿನ್ನನ್ನು ಸಿಲಿಗೆ ಕಟ್ಟಿ ಸುಡುಗಾರಕ್ಕೆ ಕಳಿಸುತ್ತೇನೆ ಮಗನೇ. ದನ್ಯಾರ ಸುಡುಗಾಡಕ್ ಮಾತ್ರ ಕಳಿಸ್ಬ್ಯಾಡ್ರಿ ಅಪ್ಪ. ಯಾಕಂದ್ರ ನನ್ನೊಂದು ಸಣ್ಣ ಹೂಸ್ ಐತ್ರಿ, ಹೂಸ್ ಐತಿ. ಏ ಮಗನಾರಿ ಏನೆಂದು ಶ್ರೀನ ಮಗನೇ ಯಾನು ಹೂಸ್ ಅಲ್ರಿ ಅಪ್ಪ ದನ್ಯಾರ, ಒಂದು ಸಣ್ಣ ಹೆಣ್ಣು ಕೂಸ್ ಐತಂದೆ. ನಾ ಸತ್ರ ಅನಾಥ ಆಕೈತ್ರಿ ಅಪ್ಪ, ಅನಾಥ ಆಕೈತಿ. ಮಾತಿನವಲ್ಲ ಬಬಲಾದಿ, ನಿನ್ನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸ್ರು. ಇಲ್ಲ ಹಣದ ವಿಚಾರ ಏನಾಯ್ತಂದು ಹೇಳ್ತೀಯ? ತೆಗೆದಿಂದ್ರ ಮಾತ್ರ ಡಿಸ್ಮಿಸ್ ಮಾತ್ರ ಮಾಡಬೇಡ್ರಿ, ಬಿಡ್ತೀನಿ. ನೋಡ್ರಿ ಅಪ್ಪ, ಈ ಊರಾಗ ದೊಡ್ಡ ಮಂಟಾನಂದ್ರ ನಿಮ್ದು ನಿಮ್ಮ ಅಜ್ಜವ್ರ ಕಾಲಿಂದ್ರು ನಿಮ್ದೊಂದು ದೊಡ್ಡ ಮಂಟಾನ್ರಿ ಅಪ್ಪ. ನಿಮ್ಮಪ್ಪ ಅವರಿದ್ದಾಗ ಬಡಬಗ್ಗರಿಗೆಲ್ಲ ಹಣದ ಸಹಾಯ ಮಾಡಿ ಪುಣ್ಯ ಕಟ್ಕೋತಿದ್ರಿ ಅಪ್ಪ. ಈಗ ನೀವು ಮಾತ್ರ ಗಂಡ ಸತ್ತ ಹೆಣ್ಣು ಮಕ್ಕಳಿಗೆನ ಸಾಲ ಕೊಡ್ತೀರಿ. ಯಾಕಂದ್ರ ಆ ಗಂಡ ಸತ್ತ ಹೆಣ್ಣು ಮಕ್ಕಳಿಗೆ ಹಣದ ಸಹಾಯ ಮಾಡಿ ಅವರು ಮೈ ಮುಚ್ಚಿ ಚಟ ತೀರ್ಸ್ಕೋದ್ರಿ ಅಪ್ಪ ನಿಮ್ದ. ಹೇಳುವ